ಆಯುಷ್ಯರದೆ ದೀರ್ಘವಾಯೋಃ. ಚಿಕ್ಕಬಳ್ಳಾಪುರ ನಗರದ ಬಲಮುರಿ ಗಣಪತಿ ದೇಗುಲ ಹಲವು ದಶಕಗಳಿಂದಲೂ ಸಹ ಸಾರ್ವಜನಿಕರಿಗೆ ಚಿರಪರಿಚಿತವಾಗಿದೆ. 2008ರಲ್ಲಿ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ನೂತನವಾಗಿ ದೊಡ್ಡ ಬಲಮುರಿ ಗಣಪತಿ ದೇಗುಲ ನಿರ್ಮಾಣವಾಗಿದ್ದು, ನಗರಕ್ಕೆ ವಿಶೇಷ ಧಾರ್ಮಿಕ ಸ್ಥಳವಾಗಿ ಪರಿಣಮಿಸಿದೆ. ದೇಗುಲದ ಮೇಲೆ ನಿರ್ಮಾಣವಾಗಿರುವ ಬೃಹತ್ ದೊಡ್ಡ ಗಣಪತಿ ವಿಗ್ರಹ ಪ್ರಧಾನ ಆಕರ್ಷಣೆಯಾಗಿದೆ. ಅಂದಿನಿಂದ ಇಂದಿನವರೆಗೂ ಸಹ ಆಗಿಂದಾಗ್ಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಹೆಸರಾಗಿದೆ. ಇನ್ನು ದೇಗುಲದ ವಾರ್ಷಿಕೋತ್ಸವದ ಪ್ರಯುಕ್ತ ಬಲಮುರಿ ಗಣಪತಿ ದೇವರಿಗೆ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸ್ವಾಮಿಗೆ ಮುಂಜಾನೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ದೇಗುಲವನ್ನು ಆಕರ್ಷಕವಾಗಿ ಸಿಂಗರಿಸಲಾಗಿತ್ತು. ಇನ್ನು ಸಂಜೆ ಬಲಮುರಿ ಗಣಪತಿಗೆ ಮತ್ತೊಂದು ವಿಶೇಷ ಅಲಂಕಾರದ ಜೊತೆ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೇವರ ಅಲಂಕಾರ ಭಕ್ತರ ಮನಸೂರೆಗೊಳ್ಳುವಂತಿತ್ತು. ವಾರ್ಷಿಕೋತ್ಸವದ ಪ್ರಯುಕ್ತ ಕೆವಿ ದತ್ತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ರವರು ದೇಗುಲಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆದು ಭಕ್ತಿಭಾವ ಮೆರೆದರು. ಚಿಕ್ಕಬಳ್ಳಾಪುರದಲ್ಲಿ ಮೊದಲಿಗೆ ಸರ್ ಎಂ ವಿಶ್ವೇಶ್ವರಯ್ಯ ವೃತ್ತ, ಆ ವೃತ್ತದಲ್ಲಿ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಗೆ ಹೆಸರುವಾಸಿಯಾದಂಥ ದೇವಸ್ಥಾನ ನಮ್ಮ ಚಿಕ್ಕಬಳ್ಳಾಪುರದ ಬಲಮುರಿ ವಿದ್ಯಾ ಗಣಪತಿ ದೇವಸ್ಥಾನ ಆಗಿತ್ತು. ಮೊದಲಿಗೆ ಬೃಂದಾವನ್ ಹೋಟೆಲ್ ಅಂತ ಏನು ಇವತ್ತಿನ ಸಾಯಿ ಚರಣ್ ಹೋಟೆಲ್ ಇದೆ, ಅಲ್ಲಿ ಬೃಂದಾವನ್ ಹೋಟೆಲ್ ಅಂತ ಇತ್ತು. ಅದರ ಎದುರುಗಡೆ ಇದ್ದಂತಹ ಬಲಮುರಿ ಗಣಪತಿ ದೇವಸ್ಥಾನ ಈ ಭಾಗದ ಅನೇಕ ಜನರಿಗೆ, ವಿಶೇಷವಾಗಿ ದಾರಿಯಲ್ಲಿ ಹೋಗ್ತಕ್ಕಂಥವರಿಗೆ ಭಕ್ತಿಪ್ರಾಯವಾದಂಥ ಒಂದು ತಾಣವಾಗಿ ಆ ದೇವಸ್ಥಾನ ಹೊರಹೊಮ್ಮಿತ್ತು. ಕಾರಣಾಂತರಗಳಿಂದ ಏನು ರಸ್ತೆ ಅಗಲೀಕರಣ ಎಂಬತಕ್ಕಂಥ ವಿಚಾರ ಬಂದಾಗ ಆ ಒಂದು ದೇವಸ್ಥಾನವನ್ನು ಅಲ್ಲಿಂದ ಸ್ಥಳಾಂತರ ಮಾಡಿ 2018ನೇ ಇಸ್ವಿನಲ್ಲಿ ಇಲ್ಲಿ ಇವತ್ತಿನ ಏನು ನಮ್ಮ ರೈಲ್ವೆ ಸ್ಟೇಷನ್ ರಸ್ತೆ ಇದೆ ಅದರ ಪಕ್ಕದಲ್ಲಿರ್ತಕ್ಕಂಥ ಸಂದಿನಲ್ಲಿ ಈ ಒಂದು ಜಾಗವನ್ನು ಆವತ್ತಿನಿಂದಲೂ ಸಹ ಇದನ್ನು ಅಭಿವೃದ್ಧಿಪಡಿಸಿ ಕಳೆದ 10 ವರ್ಷಗಳಿಂದ ಈ ಜಾಗವನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಈ ದೇವಸ್ಥಾನವನ್ನು ಚಿಕ್ಕಬಳ್ಳಾಪುರದ ಒಂದು ಹೆಗ್ಗುರುತಾಗಿ ನಿರ್ಮಾಣ ಮಾಡೋದರಲ್ಲಿ ಸಾಕಷ್ಟು ಜನ ಶ್ರಮ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಸ್ನೇಹಿತನಾದಂಥ BL ಲೋಕೇಶ್ ಕುಮಾರ್ ಅವ್ರನ್ನ ನೆನೆಸ್ಕೋಬೇಕಾಗ್ತದೆ. ಮೊದಲಿಗೆ ಗುದ್ಲಿ ಪೂಜೆ ದಿನ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸಹಕಾರವನ್ನು ನೀಡಿದಂಥವರು ಮತ್ತು ಇವತ್ತು ಈ ದೇವಸ್ಥಾನವನ್ನು ನಮ್ಮ ಅರ್ಚಕರಾದಂತಹ ರಮೇಶ್ ಸ್ವಾಮಿಗಳ ಒಂದು ಆಧ್ವರ್ಯದಲ್ಲಿ ಜಯಣ್ಣ ಅವರು, ನಮ್ಮ ನರಸಿಂಹಯ್ಯನವರು, ಎಲ್ಲ ಅನೇಕ ಭಕ್ತಾದಿಗಳು ಸೇರಿ ಇವತ್ತು ಈ ದೇವಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಗಣಪತಿ ಸೇವಾ ಸಮಿತಿ ಅಭಿವೃದ್ಧಿ ಟ್ರಸ್ಟ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 2018 ಜನವರಿ 19ನೇ ತಾರೀಕು ಗಣೇಶನ ಚಾಮರಾಜಪೇಟೆಯಲ್ಲಿ ಪ್ರತಿಷ್ಠಾಪಿಸಲಾಯಿತು. ಮೇಲೆ ಇರುವಂತಹ 21 ಅಡಿ ಗಣೇಶನ
ಪ್ರತಿಷ್ಠಾಪಿಸಿರೋದು. 2018ರಿಂದ ಇಲ್ಲಿ ವಾರ್ಷಿಕೋತ್ಸವ ಅಂಗವಾಗಿ ಪ್ರತಿ ಜನವರಿಯಲ್ಲಿ 19ನೇ ತಾರೀಕು ಈ ದಿನ ವಾರ್ಷಿಕೋತ್ಸವ ನಡೆಸ್ತಾ ಇರ್ತೀರಿ. ಭಕ್ತಾದಿಗಳು ಬೆಳಗ್ಗೆನೂ ಮಹಾಮಂಗಳಾರತಿ ಆಯಿತು, ಸಂಜೆ ಕೂಡ ವಿಶೇಷ ಅಲಂಕಾರ ಮತ್ತು ಮಹಾಮಂಗಳಾರತಿ ಏರ್ಪಡಿಸಲಾಗಿದೆ. ಬರುವಂಥ ಎಲ್ಲ ಭಕ್ತಾದಿಗಳಿಗೂ ತೀರ್ಥ ಪ್ರಸಾದ ನೈವೇದ್ಯಗಳನ್ನೆಲ್ಲ ಏರ್ಪಡಿಸಲಾಗಿದೆ. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಅದ್ಧೂರಿಯಾಗಿ ಈ ವಾರ್ಷಿಕೋತ್ಸವನ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಜನ ತುಂಬ ಭಕ್ತಿಭಾವದಿಂದ ತುಂಬ ಸಹಾಯ ಸಹಕಾರಗಳನ್ನು ಅಂದಿಸ್ತಾ ಇದ್ದಾರೆ. ಪ್ರತಿ ವರ್ಷದ ಹಾಗೆ ವಿಶೇಷವಾಗಿ ಈ ವರ್ಷ ಈ ಹೂವಿನ ಅಲಂಕಾರ ಮತ್ತು ಡೆಕೋರೇಷನ್ಸ್ ಎಲ್ಲ ಮಾಡಲಾಗಿದೆ. ಬೆಳಗ್ಗೆ ಕೂಡ ಪ್ರಸಾದ ವಿನಿಯೋಗ ಎಲ್ಲ ಇತ್ತು. ಈಗ ಕೂಡ ವಿಶೇಷವಾಗಿ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ 10 ಗಂಟೆ ತನಕ ಕೂಡ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ. ಸಂಜೆ ವಿಶೇಷವಾಗಿ ಸುಮಾರು 2,000 ಮಂದಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಗರದ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ನೋಡಿ ನೋಡ ಅಲ್ಲಿದೆ ದೇವ್ರ ಮುಂದೆ ಇದೆ. ಹಾಕೊಂಡ್ಬಂದ್ಬಿಡಿ, ತೀರ್ಥ ಕೊಡ್ತಾರೆ. ಪ್ರದಕ್ಷಿಣೆ ಹಾಕೊಂಬನ್ನಿ. ತುಂಡಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಬಲಮುರಿ ಮಹಾಗಣಪತಿ ದೇವಾಲಯ ವಾರ್ಡ್ ನಂಬರ್ 23 ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ದೇವಾಲಯದ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆಗೆ ದೇವರಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಹಾಗೂ ಷೋಡಶೋಪಚಾರ ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಸಾರ್ವಜನಿಕ ಭಕ್ತಾದಿಗಳಿಗೆ ಹಾಗೂ ಸಂಜೆ 6 ಗಂಟೆಗೆ ದೇವರಿಗೆ ವಿಶೇಷ ಅಲಂಕಾರ, ವಿಶೇಷ ಪ್ರಸಾದ ವಿನಿಯೋಗ ಎಲ್ಲ ಭಕ್ತಾದಿಗಳಿಗೂ ದೇವರ ದರ್ಶನ ಪೂರ್ವಕ ಆಶೀರ್ವಾದವನ್ನು ವೇದೋಕ್ತವಾಗಿ ಆಶೀರ್ವಾದನ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಭಕ್ತ ಜನಗಳಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಗಣಪತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಇಂತಿ ಶ್ರೀ ಬಲಮುರಿ ಗಣಪತಿ ಸೇವಾಭಿವೃದ್ಧಿ ಟ್ರಸ್ಟ್, ಶ್ರೀ ಬಲಮುರಿ ಗಣಪತಿ ದೇವಸ್ಥಾನ, ಚಿಕ್ಕಬಳ್ಳಾಪುರ. ಈ ಸಂದರ್ಭದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.